ಒಂದು ಕ್ಷಣ ಯೋಚನೆ ಮಾಡಿ. ಇಡೀ ಭಾರತದಲ್ಲೇ ಒಬ್ಬ ದೇವರಿಗೆ ಪೂಜೆ ಮಾಡಬಾರ್ದು ಅಂತ ಒಂದು ನಿಯಮ ಇರೋ ಹಳ್ಳಿ ಇದೆ ಅಂದ್ರೆ ನಂಬೋಕ್ಕಾಗತ್ತಾ? ಅದು ಯಾರಿಗ್ ಗೊತ್ತಾ? ಕೋಟಿ ಕೋಟಿ ಜನರ ಆರಾಧ್ಯ ದೈವ, ರಾಮನ ಪ್ರಾಣಪ್ರಿಯ ಭಕ್ತ ಆಂಜನೇಯನಿಗೆ. ಇದು ನಿಜಕ್ಕೂ ನಂಬಿಕೆ, ಸಂಪ್ರದಾಯ, ಹೆಣದ ಒಂದು ಅದ್ಭುತ, ವಿಚಿತ್ರವಾದ ಕಥೆ. ಹೌದು, ಕೇಳೋಕೆ ಇದು ತುಂಬಾನೇ ಆಶ್ಚರ್ಯ ಅನ್ಸ್ಬೋದು, ಆದ್ರೆ ಇದು 100ಕ್ಕೆ 100 ಸತ್ಯ. ಆ ಹಳ್ಳಿಯಲ್ಲಿ ಹನುಮಂತನ ಹೆಸರನ್ನ ಬಾಯಲ್ಲಿ ಹೇಳಿದ್ರೂ ಸಾಕು, ಅದೊಂದು ದೊಡ್ಡ ಅಪರಾಧ ಅಂತೆ. ಅಷ್ಟಕ್ಕೂ ರಾಮನನ್ನೇ ದೇವರೆಂದು ಪೂಜೆ ಮಾಡುವ ಆ ಜನ ರಾಮನ ಪರಮಭಕ್ತ ಆಂಜನೇಯನನ್ನ ಯಾಕೆ ಹೀಗೆ ದೂರ ಇಟ್ಟಿದ್ದಾರೆ? ಬನ್ನಿ, ಈ ವಿಚಿತ್ರ ಸಂಪ್ರದಾಯದ ಹಿಂದಿರೋ ಅಸಲಿ ಕಾರಣ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ನಾವು ಮೊದಲು ಈ ಅಸಾಮಾನ್ಯ ಹಳ್ಳಿಯನ್ನೊಳ್ಳೆ ಪರಿಚಯ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿನ ಭಕ್ತಿಗೆ ಒಂದು ವಿಚಿತ್ರವಾದ ನಿಯಮ ಇದೆ, ಒಂದು ದೊಡ್ಡ ವಿನಾಯಿತಿ ಇದೆ. ಏನದು? ನಾವು ಈಗ ಮಾತಾಡ್ತಿರೋದು ಎಲ್ಲೋ ದೂರದ ಊರಲ್ಲ, ಹಿಮಾಲಯದ ಮಡಿಲಲ್ಲಿ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ದ್ರೋಣಗಿರಿ ಅನ್ನೋ ಗ್ರಾಮದ ಬಗ್ಗೆ. ರಾಮಾಯಣದಲ್ಲಿ ನಾವು ಕೇಳಿದೀವಲ್ವಾ, ಅದೇ ದ್ರೋಣಗಿರಿ ಪರ್ವತ. ಆ ಪರ್ವತದ ತಪ್ಪಲಲ್ಲೇ ಇರೋ ಈ ಗ್ರಾಮ ತನ್ನೊಳಗೆ ಒಂದು ದೊಡ್ಡ, ವಿಶಿಷ್ಟವಾದ, ಅಷ್ಟೇ ರಹಸ್ಯಮಯವಾದ ಇತಿಹಾಸವನ್ನ ಇಟ್ಕೊಂಡಿದೆ. ಈ ಗ್ರಾಮದ ವಿಚಿತ್ರ ಎಂಥದ್ದು ಅಂತ ನೋಡಿ. ಇಲ್ಲಿ ಪ್ರತಿದಿನ ಶ್ರೀರಾಮನ ಭಜನೆಗಳು ಕೇಳ್ತಾನೇ ಇರುತ್ತೆ. ರಾಮನ ಮೇಲಿನ ಭಕ್ತಿ ಅಕ್ಷರಶಃ ತುಂಬಿ ತುಳುಕುತ್ತೆ. ಆದ್ರೆ ರಾಮನ ನೆರಳಿನಂತಿದ್ದ ಆತನ ಅಪ್ರತಿಮ ಭಕ್ತ ಹನುಮಂತನಿಗೆ ಮಾತ್ರ ಇಲ್ಲಿ ಸ್ವಲ್ಪವೂ ಜಾಗವಿಲ್ಲ. ಅಷ್ಟೇ ಅಲ್ಲ, ಆತನ ಹೆಸರನ್ನ ಹೇಳೋದು ಕೂಡ ಒಂದು ದೊಡ್ಡ ತಪ್ಪು ಅಂತ ಇಲ್ಲಿನ ಜನ ಭಾವಿಸ್ತಾರೆ. ಈ ವಿರೋಧಾಭಾಸಕ್ಕೆ ಅಸಲಿ ಕಾರಣವಾದರೂ ಏನು? ಈ ಸಂಪ್ರದಾಯದ ಮೂಲ ಬೇರು ಎಲ್ಲಿದೆ ಅಂತ ಹುಡುಕಬೇಕಂದ್ರೆ ನಾವು ಈಗ ಸಾವಿರಾರು ವರ್ಷಗಳ ಹಿಂದೆ ಹೋಗ್ಬೇಕು, ನೇರವಾಗಿ ರಾಮಾಯಣದ ಕಾಲಕ್ಕೆ. ಯಾಕಂದ್ರೆ ಈ ಇಡೀ ಸಂಘರ್ಷದ ಬೀಜ ಬಿದ್ದಿದ್ದೇ ಅಲ್ಲಿ. ಈ ಕಥೆ ಬಹುಶಃ ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ರಾಮ, ರಾವಣರ ನಡುವೆ ಘೋರ ಯುದ್ಧ ನಡೀತಿದೆ. ಆಗ ಇಂದ್ರಜಿತ್ತಿನ ಬಾಣಕ್ಕೆ ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ. ಅವನನ್ನ ಉಳಿಸೋಕೆ ಬೇಕಾಗಿದ್ದು ಒಂದೇ ಒಂದು ವಸ್ತು, ಅದು ದ್ರೋಣಗಿರಿ ಪರ್ವತದಲ್ಲಿದ್ದ ಸಂಜೀವಿನಿ ಮೂಲಿಕೆ. ರಾಮನ ಆಜ್ಞೆ ಪಾಲಿಸಲು ಹನುಮಂತ ಕ್ಷಣಾರ್ಧದಲ್ಲಿ ಆಕಾಶಕ್ಕೆ ಹಾರ್ತಾನೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಆ ನಿರ್ಣಾಯಕ ಕ್ಷಣದಲ್ಲಿ ಅವನಿಗೆ ಆ ಸಂಜೀವಿನಿ ಯಾವುದು ಅಂತ ಗುರುತಿಸೋಕೆ ಆಗುವುದಿಲ್ಲ. ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಆತ ಇಡೀ ದ್ರೋಣಗಿರಿ ಪರ್ವತವನ್ನೇ ಎತ್ತುಕೊಂಡು ಲಂಕೆಗೆ ಬರ್ತಾನೆ. ನೋಡಿ, ಲಕ್ಷ್ಮಣನ ಪ್ರಾಣ ಉಳಿಸಿದ ಈ ಘಟನೆ ರಾಮನ ಸೈನ್ಯಕ್ಕೆ ಒಂದು ದೊಡ್ಡ ಪವಾಡದಂತೆ, ಒಂದು ಅದ್ಭುತದಂತೆ ಕಂಡಿತು. ಆದರೆ ಅದೇ ಘಟನೆ ದ್ರೋಣಗಿರಿ ಗ್ರಾಮದ ಜನರಿಗೆ ಮಾತ್ರ ಒಂದು ಕ್ಷಮಿಸಲಾಗದ ಅಪರಾಧವಾಗಿ ಕಾಣಿಸ್ಬಿಡ್ತು. ಅದೇ ಇಷ್ಟ. ಇಲ್ಲಿಂದಲೇ ಆ ವಿಚಿತ್ರ ನಿಷೇಧದ ಕಥೆ ಶುರುವಾಗೋದು. ಹೌದು, ಇದೇ ಅಲ್ವಾ ನಮ್ಮೆಲ್ಲರನ್ನೂ ಕಾಡೋ ಪ್ರಶ್ನೆ. ಒಬ್ರ ಪ್ರಾಣ ಉಳಿಸೋಕೆ ಮಾಡಿದ ಒಂದು ಕೆಲ್ಸ ಹೇಗೆ ಒಂದು ಇಡೀ ಗ್ರಾಮದ ಕೋಪಕ್ಕೆ, ದ್ವೇಷಕ್ಕೆ ಕಾರಣ ಆಗೋಕ್ ಸಾಧ್ಯ? ಶತಮಾನಗಳಿಂದ ಪಾಲಿಸಿಕೊಂಡು ಬಂದಿರೋ ಈ ನಿಷೇಧದ ಹಿಂದಿರೋ ನಿಜವಾದ, ಅಸಲಿ ಕಾರಣವಾದ್ರೂ ಏನು? ಅದಕ್ಕೆ ಉತ್ತರ ಸಿಗೋದು ಅವರ ನಂಬಿಕೆಯಲ್ಲಿ. ಆ ಸ್ಥಳೀಯ ಜನರ ಪ್ರಕಾರ ಹನುಮಂತನು ತಮ್ಮ ಪವಿತ್ರವಾದ ದ್ರೋಣಗಿರಿ ಪರ್ವತಕ್ಕೆ ಗೌರವನೇ ಕೊಡ್ಲಿಲ್ವಂತೆ. ಯಾರ ಅನುಮತಿಯನ್ನು ಕೇಳಲಿಲ್ಲ, ಒಂದು ಮಾತೂ ಹೇಳಲಿಲ್ಲ. ತನ್ನ ಬಲ ಪ್ರದರ್ಶಿಸಿ ಇಡೀ ಪರ್ವತವನ್ನೇ ಕಿತ್ಕೊಂಡು ಹೋದ. ಇದು ತಮ್ಮ ದೇವರಿಗೆ ಮಾಡಿದ ದೊಡ್ಡ ಅವಮಾನ ಅಂತ ಅವರು ಇವತ್ತಿಗೂ ನಂಬುತ್ತಾರೆ. ಈ ಇಡೀ ನಂಬಿಕೆಯ ಕೇಂದ್ರಬಿಂದು ಯಾರು ಗೊತ್ತಾ? ಅವರೇ ಲಾಠೂ ದೇವತಾ. ಇವರೇ ದ್ರೋಣಗಿರಿ ಪರ್ವತದ ರಕ್ಷಕ ದೇವತೆ ಅಂತ ಅಲ್ಲಿನವರ ನಂಬಿಕೆ. ಯಾವಾಗ ಹನುಮಂತನು ಪರ್ವತವನ್ನು ಹೊತ್ಕೊಂಡು ಹೋದನೋ ಆಗ ಲಾಠೂ ದೇವತೆಗೆ ಘೋರವಾದ ಅವಮಾನವಾಯ್ತಂತೆ. ಆ ದೇವತೆಯ ಕೋಪವೇ ಇವತ್ತಿಗೂ ಆ ಗ್ರಾಮದಲ್ಲಿ ಈ ನಿಷೇಧಕ್ಕೆ ಕಾರಣ ಅಂತ ಗ್ರಾಮಸ್ಥರು ತುಂಬಾನೇ ಬಲವಾಗಿ ನಂಬಿದ್ದಾರೆ. ಸೊ ನೋಡಿದ್ರಲ್ಲ, ಒಂದೇ ಘಟನೆ, ಆದ್ರೆ ಅದಕ್ಕೆ ಎರಡು ಬೇರೆ ಬೇರೆ ದೃಷ್ಟಿಕೋನಗಳು ಹುಟ್ಕೊಂಡ್ವು.